ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ನೆನ್ನೆ ಅಮಾವಾಸ್ಯೆ ಪೂಜೆದು ಇದು ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನೆನ್ನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಶಾರ್ಟಲ್ಲಿ ಅಷ್ಟೇ ಸ್ವಲ್ಪ ಸಾಂಗಾಗಿ ಹಾಕಿದ್ದೆ. ಆ್ಯಂಡ್ ನಾವು ಈ ಥರ ಪೂಜೆ ಮಾಡಿದ್ವಿ. ಆಮೇಲೆ ನಂದು ಕಾರು ಮತ್ತು ಬೈಕ್ 2 ಪೂಜೆನೂ ಮಾಡಬೇಕಿತ್ತಲ್ಲ, ಅದಕ್ಕೆ 6 ನಿಂಬೆಹಣ್ಣು, 2 ನಿಂಬೆಹಣ್ಣು ಮೆಣಸಿನ್ಕಾಯಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ನಮ್ಮ ಮನೆಯವರು ನನ್ನ ಮಗನಿಗೆ ಈ ಸರಿ ಅವನಿಗೆ ಹೇಳ್ಕೊಡ್ತೀನಿ ಹೇಗೆ ಅಂತ ಹೇಳಿ ಪ್ರತಿಯೊಂದು ಹೇಳ್ಕೊಡ್ತಾಯಿದ್ರು. ಎಲ್ಲನೂ ಟಿಕ್ಕಿ ಇಡು, ಫಸ್ಟು ನೀರು ಹಚ್ಚು, ಆಮೇಲೆ ವಿಭೂತಿ, ಆಮೇಲೆ ಕುಂಕುಮ, ಆಮೇಲೆ ಹೂವು, ಆಮೇಲೆ ಈ ಥರ ಎಲ್ಲ ಪ್ರತಿಯೊಂದು ನೀಟಾಗಿ ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ಅವನು ಅದನ್ನು ಫಾಲೋ ಮಾಡ್ತಾಯಿದ್ದ. ಆ್ಯಂಡ್ ಸಮ್ಟೈಮ್ಸ್ ಅನಿಸುತ್ತೆ ನಾವು ಮಕ್ಳಿಗೆ ಏನು ಹೇಳ್ಕೊಡ್ತೀವಿ ಅದೇ ಡಿಪೆಂಡ್ ಆಗಿರುತ್ತೆ ಮಕ್ಕಳು ಏನು ಕಲಿತಾರೆ ಅನ್ನೋದಕ್ಕೆ. ಸೊ ಹಾಗಾಗಿ ಅವ್ರು ಹೇಳ್ಕೊಡ್ತಾ ಇದ್ದಾಗ ನಾನು ಎಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಮಧ್ಯೆ ಸ್ವಲ್ಪ ಹೂವು ಕಮ್ಮಿ ತೊಗೊಂಡೋಗಿದ್ದೆ, ಮತ್ತೆ ಮನೆಗೆ ಬಂದು ಮತ್ತೆ ತೊಗೊಂಡು ಹೋಗುವಾಗ ಈ ಕ್ಲಿಪ್ ತೊಗೊಂಡೆ. ಆ್ಯಂಡ್ ಇವಾಗ ನೋಡಿ ಅವನು ವಿಭೂತಿ ಹಚ್ಚುತ್ತಾ ಇದ್ದಾನೆ ಗಾಡಿಗೆ. ಇದು ನನ್ನ ಗಾಡಿ ಆ್ಯಂಡ್ ನನಗೆ ಅಂತ ಕೊಡಿಸಿದ್ರು, ಬಟ್ ಇಲ್ಲಿ ಅವರೇ ಯೂಸ್ ಮಾಡ್ತಾ ಇದ್ದಾರೆ, ನೋ ಪ್ರಾಬ್ಲಮ್. ಯಾಕಂದರೆ ಇಲ್ಲಿ ನನಗೆಲ್ಲ ಹೋಗೋಕ್ಕೂ ಇದಿಲ್ಲ. ಸೊ ಹಾಗಾಗಿ ಎಲ್ಲ ಮನೆಯಲ್ಲೇ ಬರುತ್ತೆ, ಹೊಸ ಜಾಗ ಆಗಿರುತ್ತಲ್ಲ ಇದು, ಇಲ್ಲಿ ಭಾಷೆ ಬೇರೆ ಆಗುತ್ತೆ. ಸೊ ಹಾಗಾಗಿ ಅವರೇ ಆಫೀಸಿಗೆ ತೊಗೊಂಡು ಹೋಗ್ತಾರೆ ಗಾಡಿನ. ಬಟ್ ಸ್ಟಿಲ್ ಇದು ನನ್ನ ಗಾಡಿನೇ, ನನಗೆ ಅಂತಲೇ ಕೊಡಿಸಿದ್ರು ಅವರು. ನಿನಗೆ ಮನೆಯಲ್ಲಿ ಓಡಾಡೋಕ್ಕೆ ಬೇಕಾಗತ್ತೆ ಅಲ್ಲಿ ಇಲ್ಲಿ ಅಂತ ಹೇಳಿ. ಗಾಡಿ ಇದ್ದರೆ ತುಂಬ ಯೂಸ್ಫುಲ್ ಫ್ರೆಂಡ್ಸ್. ಗಾಡಿ ಯಾರ್ಯಾರಿಗೆ ಓಡ್ಸೋಕ್ಕೆ ಬರೋಲ್ಲ ಎಲ್ಲರೂ ಗಾಡಿ ಕಲೀರಿ. ಆ್ಯಂಡ್ ಅದು ತುಂಬ ಇಂಪಾರ್ಟೆಂಟ್. ಏನಾದರೂ ಒಂದು ಕಲಿತಾ ಇರಬೇಕು, ಏನಾದರೂ ಒಂದು ಕಲ್ತಿರಬೇಕು. ಆ್ಯಂಡ್ ಏನೋ ಒಂದಾದ್ಮೇಲೆ ಒಂದು 45 ಡೇಸಿಗೆ ಒಂದು ಹೊಸದೇನೋ ಕಲಿತಾ ಇರಬೇಕು ಅಂತ ನನಗೆ ಮೋಟಿವೇಶನ್ ಅವಾಗವಾಗ ನಮ್ಮ ಮನೆಯವರು ಹೇಳ್ತಾನೆ ಇರ್ತಾರೆ. ಆ್ಯಂಡ್ ಅವ್ರ ಜಾಬಲ್ಲಿ ಅಪ್ಗ್ರೇಡ್ ಹುಡುಕ್ತಾನೆ ಇರ್ತಾರೆ. ನೋಡಿ ಇವಾಗ ಕಾರ್ ಪೂಜೆ ಮಾಡ್ತಾಯಿದ್ದಾರೆ, ಅವನಿಗೂ ಪೂಜೆ ಮಾಡಿಸ್ತಾ ಇದ್ದಾರೆ. ಆಮೇಲೆ ನಿಂಬೆಹಣ್ಣು ದೃಷ್ಟಿ ಮಾಡಿದ್ನಲ್ಲ ಅದನ್ನು ಕಟ್ಟುತ್ತಾ ಇದ್ದಾರೆ ಕಾರಿಗೆ. ಆ್ಯಂಡ್ ಅವನಿಗೆ ಗಂಧದ ಕಡ್ಡಿ ಹಚ್ಚು ಅಂದರೆ ಸಿಕ್ಕಾಪಟ್ಟೆ ಹೆದರ್ಕೋತಾ ಇದ್ದಾನೆ. ಒಳ್ಳೆ ಪಟಾಕಿ ಹಚ್ಚೋ ರೇಂಜಿಗೆ ಹೆದರ್ಕೋತಾ ಇದ್ದ. ಆಮೇಲೆ ನಮ್ಮ ಮನೆಯವರು ನಾನೇ ಹಚ್ತೀನಿ ಬಿಡಿ, ಇಷ್ಟು ಹೆದರ್ಕೋತ್ಯ ನೀನು ಅಂದ್ಬಿಟ್ಟು ತಾವೇ ಹಚ್ಚಿದ್ರು. ಟ್ರೈ ಮಾಡಿದರು ಅವನಿಗೆ ಹಚ್ಚೋಣ ಅಂತ, ಆದರೆ ಅವನು ತುಂಬ ಭಯಪಟ್ಕೋತಾ ಇದ್ದ. ಹಾಗಾಗಿ ಪ್ರತಿ ಅಮಾವಾಸ್ಯೆನೂ ಈ ಥರನೇ ಪೂಜೆ ಮಾಡ್ತೀವಿ. ಆ್ಯಂಡ್ ಒಳಗೆ ಕಾರ್ ಪೂಜೆ ಮಾಡ್ಕೊತಾ ಇದ್ದಾರೆ. ಫಸ್ಟು ಗಣಪತಿ ಎಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಅವನಿಗೆ ಹೇಳ್ಕೊಟ್ಟು ಒಂದೊಂದೇ ಅವನಿಗೆ ಹೇಳ್ತಾ ಮಾಡ್ತಾಯಿದ್ರು. ಅವ್ರು ಹೌದಾ ಪಪ್ಪ, ಹೋ ಪಪ್ಪ ಅಂತಿದ್ದ. ಅವನಿಗೆ ಗಾಡಿ ಓಡ್ಸೋಕ್ಕಂತೂ ಫಸ್ಟು ಇಷ್ಟ ಆಗ್ತಾಯಿತ್ತು. ಪಾಪ ಗಾಡಿ ಯಾವಾಗ ಸ್ಟಾರ್ಟ್ ಮಾಡೋದು ಅಂತಲೇ ಹೇಳ್ತಾ ಇದ್ದ ನನ್ನ ಮಗ. ಆ್ಯಂಡ್ ಕಾರ್ ಚೆನ್ನಾಗಿ ಪೂಜೆ ಮಾಡಪ್ಪ ಫಸ್ಟು ಅಂತ ಹೇಳಿದ ತಕ್ಷಣ ಈ ಥರ ಕೈ ಹಿಡ್ದು ಪೂಜೆ ಮಾಡೋ ಅಂದ ತಕ್ಷಣ ಆ ಥರ ಕೈ ಹಿಡ್ದು ಪೂಜೆ ಮಾಡ್ತಾಯಿದ್ದ ಅವನು. ಅದೊಂಥರ ಖುಷಿ ಆಗುತ್ತೆ ನೋಡ್ತಿದ್ರೆ. ಮಕ್ಕಳು ನಾವು ಹೇಳೋದನ್ನ ನೀಟಾಗಿ ಕೇಳಿಸ್ಕೊಂಡು ಅಬ್ಸರ್ವ್ ಮಾಡ್ತಾವಲ್ಲ, ಅದಕ್ಕಿಂತ ಖುಷಿ ಬೇರೆ ಏನು ಅನಿಸಲ್ಲ. ಆ್ಯಂಡ್ ಅವ್ರು ಹೇಳಿದ್ದು ನಾವು ಕೇಳಬೇಕಾಗತ್ತೆ ಸಮ್ಟೈಮ್ಸ್. ಸೊ ಒಂದು ರೌಂಡ್ ಗಾಡಿಗೆ ಪೂಜೆ ಮಾಡಿಕೊಂಡು ಬೇರೆ ಗಾಡಿ ಹತ್ರ ಹೋಗ್ತಾಯಿದ್ದಾನೆ ವಾಪಸ್. ಅದಕ್ಕೆ ಇಲ್ಲ ಈ ಕಡೆ ಬರೋ, ನಮ್ಮ ಗಾಡಿ ಆ ಗಾಡಿಗೆ ಯಾಕೆ ಹೋಗ್ತಾಯಿದ್ಯಾ ಅಂತ ನಾನು ತಮಾಷೆ ಮಾಡ್ತಾಯಿದ್ದೆ ಅವನಿಗೆ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಏನೇನು ಹೇಳ್ಕೊಟ್ರು ಎಲ್ಲ ನೀಟಾಗಿ ಮಾಡ್ದೆ ಅವನು. ಪ್ರತಿಯೊಂದಕ್ಕೂ ನೀಟಾಗಿ ಇಲ್ಲಿ ಪೂಜೆ ಮಾಡಪ್ಪ, ಅದನ್ನೆಲ್ಲ ನೀಟಾಗಿ ಮಾಡಪ್ಪ ಅಂದರೆ ಹೌದಾ ಪಪ್ಪ, ನಮ್ಮ ಗಾಡಿಗೆ ಪೂಜೆ ಮಾಡಿದರೆ ಅದಕ್ಕೂ ಗುಡ್ಡಾಗುತ್ತೆ ಅಲ್ಲ, ನಾವು ಗುಡ್ ಮಾಡಬೇಕಲ್ಲ ಅದಕ್ಕೆ ಅಂತ ಎಲ್ಲ ಹೇಳ್ತಾ ಇದ್ದ. ಆ್ಯಂಡ್ ಗಾಡಿಗೆ ಶಂಭು ಮಾಡಪ್ಪ, ಡೈಲಿ ಕರ್ಕೊಂಡು ಹೋಗುತ್ತೆ ನಮ್ಮನ್ನ ಅಂದ ತಕ್ಷಣ ಪಟಕ್ ಅಂತ ಶಂಭು ಮಾಡ್ದ. ಓಕೆ ಮಮ್ಮಿ ಶಂಭು ಮಾಡಿದ್ದೀನಿ ಅಂತ ಬಂದು ಹೇಳ್ದ. ಆ್ಯಂಡ್ ಗಾಡಿ ಪೂಜೆ ಆಯ್ತು. ಇವಾಗ ಗಾಡಿ ಕೆಳಗೆ 2 ನಿಂಬೆಹಣ್ಣಿಟ್ಟು ಗಾಡಿ ಅದ್ರ ಮೇಲೆ ಹಾಕ್ತಾಯಿದ್ವಿ, ದೃಷ್ಟಿ ತೆಗಿತಾಯಿದ್ವಿ. ಗಾಡಿದು ದೃಷ್ಟಿ ತೆಗೆದ್ವಿ. ಅವನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೆ ನನ್ನ ಮಗ. ಹೋಗ್ಬೇಕು, ಹೋಗು ಅಂತ ಖುಷಿ ಅನ್ನಿಸ್ತಾಯಿತ್ತು. ಆಮೇಲೆ ನೆಕ್ಸ್ಟ್ ಹಾಗೆ ಕಾರಲ್ಲಿ ಕೂತ್ಕೊಂಡ್ರು. ಆಮೇಲೆ ಕಾರ್ 4 ಕಡೆ ನಿಂಬೆಹಣ್ಣು ಇಟ್ಟಿದ್ದೆ ಆಲ್ರೆಡಿ. ಸೊ ಕಾರ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ನನ್ನ ಮಗ. ಪಾರ್ಕಿಂಗ್ ಲೈಟ್ ಆನ್ ಮಾಡಿದ್ನಂತೆ, ಅದು ಬ್ಲಿಂಕ್ ಆಗ್ತಾಯಿದ್ದು, ಒಂಥರ ಚೆನ್ನಾಗಿ ಕಾಣ್ತಾಯಿತ್ತು. ಆ್ಯಂಡ್ ಹೀಗಿತ್ತು ನಮ್ಮ ಅಮಾವಾಸ್ಯೆ ಪೂಜೆ. ಯಾರಿಗೆಲ್ಲ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಬೇರೆ ವಿಡಿಯೋ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ಫಾಲೋ ಮೀ.